ನಾವು ಕೇಳುವ ಕೆಲ ಸುಲಭ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗಿದ್ರೆ ಮೊದಲ ಪ್ರಶ್ನೆ ಏನೆಂದು ನೋಡೋಣ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಸೀಬೆ, ಬಿ ಮಾವು, ಸಿ ಬಾಳೆ, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಮಾವು. ಮಾವಿನ ಹಣ್ಣನ್ನು ಹಣ್ಣಿನ ರಾಜ ಎಂದು ಕರೆಯಲಾಗುತ್ತದೆ. ಇದನ್ನೇ ಭಾರತೀಯ ರಾಷ್ಟ್ರೀಯ ಹಣ್ಣಾಗಿ ಗುರುತಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಗೋವಾ ಸ್ವಾತಂತ್ರ್ಯಗೊಂಡಿದ್ದು ಯಾವಾಗ? ಎ 1950, ಬಿ 1957, ಸಿ 1961, ಡಿ 1947. ಸರಿಯಾದ ಉತ್ತರ 1961. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಗೋವಾ ಮಾತ್ರ ಪೋರ್ಚುಗೀಸರ ಆಳ್ವಿಕೆಯಲ್ಲಿತ್ತು. ಈ ರಾಜ್ಯವನ್ನು ಭಾರತ ಸರ್ಕಾರ 1961ರಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತು. ಮುಂದಿನ ಪ್ರಶ್ನೆ, ಭಾರತ ಸ್ವತಂತ್ರವಾಗುವಾಗ ಇದ್ದ ಸಂಸ್ಥಾನಗಳು ಎಷ್ಟು? ಎ 562, ಬಿ 551, ಸಿ 652, ಡಿ 469. ಸರಿಯಾದ ಉತ್ತರ 562. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಸಮಯದಲ್ಲಿ ದೇಶದಲ್ಲಿ ಒಟ್ಟು 562 ಸಂಸ್ಥಾನಗಳಿದ್ದವು. ಆ ಬಳಿಕ ಅದನ್ನು ರಾಜ್ಯಗಳನ್ನಾಗಿ ಒಗ್ಗೂಡಿಸಲಾಯಿತು. ಮುಂದಿನ ಪ್ರಶ್ನೆ, ಕಾಶ್ಮೀರ ಕಣಿವೆಯ ಪ್ರಮುಖ ನದಿ ಯಾವುದು? ಎ ಥಾಲ್ ನದಿ, ಬಿ ನೈಲ್ ನದಿ, ಸಿ ಜೀಲಂ ನದಿ, ಡಿ ಹುಬೈ ನದಿ. ಸರಿಯಾದ ಉತ್ತರ ಜೀಲಂ ನದಿ. ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದ ವೆರ್ನಾಗ್ನಲ್ಲಿ ಉಗಮವಾಗುವ ಜೀಲಂ ನದಿಯು ಪಿರ್ ಪಂಜಾಬ್ ಶ್ರೇಣಿಯ ಉತ್ತರದ ಇಳಿಜಾರಿನಿಂದ ಕಾಶ್ಮೀರದ ಕಣಿವೆಯ ಶ್ರೀನಗರದ ಉಲಾರ್ ಸರೋವರವರೆಗೆ ಹರಿಯುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ? ಎ ಜನವರಿ 1, 1957, ಬಿ ಆಗಸ್ಟ್ 15, 1947, ಸಿ ಜನವರಿ 26, 1950, ಡಿ ಅಕ್ಟೋಬರ್ 31, 1944. ಸರಿಯಾದ ಉತ್ತರ ಜನವರಿ 26, 1950. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರಧ್ವಜ ಬಳಕೆಯಲ್ಲಿದ್ದರೂ ಅದನ್ನು ರಾಷ್ಟ್ರೀಯ ಧ್ವಜವಾಗಿ ಅಧಿಕೃತವಾಗಿ ಅಂಗೀಕರಿಸಿದ್ದು ಜನವರಿ 26, 1950ರಲ್ಲಿ. ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ಕಾನೂನು ಸಚಿವರು ಯಾರು? ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧೀಜಿ, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಭಗತ್ ಸಿಂಗ್. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಸ್ವಾತಂತ್ರ್ಯ ಭಾರತದಲ್ಲಿ ಮೊದಲ ಕಾನೂನು ಸಚಿವರಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸಿದ್ದರು. ಮುಂದಿನ ಪ್ರಶ್ನೆ, ಮುಸ್ಲಿಮರ ಮೊದಲ ಪ್ರವಾದಿ ಯಾರು? ಎ ಮುಹಮ್ಮದ್, ಬಿ ಈಸಾ, ಸಿ ಆದಮ್, ಡಿ ಮೂಸಾ. ಸರಿಯಾದ ಉತ್ತರ ಆದಮ್. ಮುಸ್ಲಿಮರು ಆದಮ್ ನಬಿ ಅವರನ್ನು ಮೊದಲ ಮಾನವ ಹಾಗೂ ಮೊದಲ ಪ್ರವಾದಿ ಎಂದು ನಂಬುತ್ತಾರೆ. ಮುಂದಿನ ಪ್ರಶ್ನೆ, 1 ಕೋಟಿಗೆ ಎಷ್ಟು ಸೊನ್ನೆ ಇರುತ್ತವೆ? ಎ
90, ಬಿ 60, ಸಿ 80, ಡಿ 70. ಸರಿಯಾದ ಉತ್ತರ 7 ಸೊನ್ನೆಗಳು. 1 ಕೋಟಿಯಲ್ಲಿ ಮೊದಲ ಅಂಕಿಯನ್ನು ಬಿಟ್ಟರೆ 7 ಸೊನ್ನೆಗಳಿರುತ್ತವೆ. ಮುಂದಿನ ಪ್ರಶ್ನೆ, ರಕ್ತದಾನ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಜನವರಿ 1, ಬಿ ಡಿಸೆಂಬರ್ 1, ಸಿ ಅಕ್ಟೋಬರ್ 1, ಡಿ ನವೆಂಬರ್ 1. ಸರಿಯಾದ ಉತ್ತರ ಅಕ್ಟೋಬರ್ 1. ಅಕ್ಟೋಬರ್ 1 ಭಾರತದಲ್ಲಿ ರಕ್ತದಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನ ದೇಶದಾದ್ಯಂತ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ಮೊದಲ ಸೈಕಲ್ ಓಡಿಸಲಾಯಿತು? ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಜರ್ಮನಿ. ಸರಿಯಾದ ಉತ್ತರ ಜರ್ಮನಿ. 1817ರಲ್ಲಿ ಜರ್ಮನ್ ಸಂಶೋಧಕ ಕಾರ್ಲ್ ವಾನ್ ರಾಯ್ಸ್ ಮೊದಲ ಬೈಸಿಕಲ್ ಅನ್ನು ಅಭಿವೃದ್ಧಿಪಡಿಸಿ ಚಲಾಯಿಸಿದ್ದರು. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ? ಎ ಕೇರಳ, ಬಿ ಕರ್ನಾಟಕ, ಸಿ ಅರುಣಾಚಲ ಪ್ರದೇಶ, ಡಿ ಗೋವಾ. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ಡಾಂಗ್ ಗ್ರಾಮವು ಸಮುದ್ರ ಮಟ್ಟದಿಂದ ಸುಮಾರು 1240 ಮೀಟರ್ ಎತ್ತರದಲ್ಲಿದೆ. ಇದೇ ಕಾರಣದಿಂದಾಗಿ ಈ ಹಳ್ಳಿಯಲ್ಲಿ ಸೂರ್ಯೋದಯ ಮೊದಲು ಗೋಚರವಾಗುತ್ತದೆ. ಮುಂದಿನ ಪ್ರಶ್ನೆ, ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಧಿಕ 6 ಬಾರಿಸಿದ್ದು ಯಾರು? ಎ ರೋಹಿತ್ ಶರ್ಮಾ, ಬಿ ವಿರಾಟ್ ಕೊಹ್ಲಿ, ಸಿ ಕ್ರಿಸ್ ಗೇಲ್, ಡಿ ಶಾಹಿದ್ ಅಫ್ರಿದಿ. ಸರಿಯಾದ ಉತ್ತರ ಶಾಹಿದ್ ಅಫ್ರಿದಿ. ಪಾಕಿಸ್ತಾನದ ಮಾಜಿ ಆಟಗಾರ ಶಾಹಿದ್ ಅಫ್ರಿದಿ ಏಕದಿನ ಕ್ರಿಕೆಟ್ನಲ್ಲಿ ಒಟ್ಟು 351 6 ಬಾರಿಸಿದ್ದಾರೆ. ಮುಂದಿನ ಪ್ರಶ್ನೆ, ಅಡಾಲ್ಫ್ ಹಿಟ್ಲರ್ ರೂಪಿಸಿದ ರಾಜಕೀಯ ಪಕ್ಷ ಯಾವುದು? ಎ ಮುನಿಚ್ ಪಾರ್ಟಿ, ಬಿ ನಾಜಿ ಪಾರ್ಟಿ, ಸಿ ಹಿಟ್ಲರ್ ಪಾರ್ಟಿ, ಡಿ ಕಮ್ಯುನಿಸ್ಟ್ ಪಾರ್ಟಿ. ಸರಿಯಾದ ಉತ್ತರ ನಾಜಿ ಪಾರ್ಟಿ. ಈ ಪಕ್ಷದ ಮೂಲಕ ಅಡಾಲ್ಫ್ ಹಿಟ್ಲರ್ ಜರ್ಮನಿಯಲ್ಲಿ ಅಧಿಕಾರಕ್ಕೇರಿದರು. ಈ 13 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.